ನಮಸ್ಕಾರ ಸ್ನೇಹಿತರೆ, ನಮ್ಮ ತನುಸ್ ವಾಯ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮೇಷರಾಶಿಯವರೇ ನಮಸ್ಕಾರ ಸ್ನೇಹಿತರೆ. ನೀವು ಈ ವಿಡಿಯೋ ನೋಡಿದ ನಂತರ ನಿಮ್ಮ ಜೀವನದಲ್ಲಿ ಭರವಸೆ, ಉತ್ಸಾಹ ಮತ್ತು ಆತ್ಮವಿಶ್ವಾಸವನ್ನು ಅನುಭವಿಸಬೇಕು ಸ್ನೇಹಿತರೆ. ನಿಮ್ಮ ಮಾಹಿತಿಗಾಗಿ ನಾವು ತಿಳಿಸುವುದೇನೆಂದರೆ, ಒಂದು ವೇಳೆ ನಿಮ್ಮ ಮನಸ್ಸಿನಲ್ಲಿ ಎಂದಾದರೂ ಈ ವಿಚಾರ ಬಂದರೆ, ನನ್ನ ಒಳ್ಳೆಯ ದಿನಗಳು ಬರುತ್ತವೆ, ನನ್ನ ಶ್ರಮಕ್ಕೆ ಪ್ರತಿಫಲ ಸಿಗುತ್ತದೆ, ನನ್ನ ಜೀವನದ ತೊಂದರೆಗಳು ಕಡಿಮೆಯಾಗುತ್ತವೆ, ಹಾಗಿದ್ದರೆ ಸ್ನೇಹಿತರೆ ನಂಬಿಕೆ ಇಡಿ. ಪ್ರತಿಯೊಂದು ಪರಿಸ್ಥಿತಿ ಯಾವಾಗಲೂ ಒಂದೇ ರೀತಿ ಇರುವುದಿಲ್ಲ. ಸಮಯ ಬದಲಾಗುತ್ತದೆ, ಅವಕಾಶಗಳು ಬರುತ್ತವೆ ಮತ್ತು ಸರಿಯಾದ ದಾರಿಯಲ್ಲಿ ಮಾಡಿದ ಪ್ರಯತ್ನವು ಹೆಚ್ಚಾಗಿ ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ. ಯಾವ ವ್ಯಕ್ತಿಯು ಕಠಿಣ ಸಮಯದ ಕಠಿಣ ಹಾದಿಗಳಲ್ಲಿ ನಡೆಯುವ ಧೈರ್ಯ ತೋರುತ್ತಾನೋ ಅವನೇ ಒಂದು ದಿನ ತನ್ನ ಗುರಿಯನ್ನು ಅತ್ಯಂತ ಸುಂದರವಾಗಿಸುತ್ತಾನೆ. ಬಿರುಗಾಳಿ ಎಷ್ಟೇ ವೇಗವಾಗಿದ್ದರೂ ಆತ್ಮವಿಶ್ವಾಸದ ಮುಂದೆ ಅದು ತಲೆಬಾಗಬೇಕಾಗುತ್ತದೆ ಸ್ನೇಹಿತರೆ. ನಿಮ್ಮ ಮಾಹಿತಿಗಾಗಿ ತಿಳಿಸುವುದೇನೆಂದರೆ, ಜೀವನದಲ್ಲಿ ಭರವಸೆ ದೀಪವನ್ನು ಎಂದಿಗೂ ಆರಿಹೋಗಲು ಬಿಡಬೇಡಿ. ಏಕೆಂದರೆ ಯಾವ ದಿನ ವ್ಯಕ್ತಿಯು ಭರವಸೆಯನ್ನು ಕಳೆದುಕೊಳ್ಳುತ್ತಾನೋ ಅದೇ ದಿನ ಅವನು ತನ್ನ ಅತ್ಯಂತ ದೊಡ್ಡ ಅವಕಾಶದಿಂದ ದೂರವಾಗುತ್ತಾನೆ. ಆದರೆ ಯಾವ ವ್ಯಕ್ತಿಯು ನಂಬಿಕೆ ಮತ್ತು ಕರ್ತವ್ಯದೊಂದಿಗೆ ಮುಂದೆ ಸಾಗುತ್ತಾನೋ ಅವನಿಗೆ ಹೊಸ ಹಾದಿಗಳು ತೆರೆದುಕೊಳ್ಳುತ್ತಾನೆ. ಸ್ನೇಹಿತರೆ, ಇಂದಿನ ಚರ್ಚೆಯಲ್ಲಿ ನಾವು ಕೆಲವು ಸರಳ ಆಧ್ಯಾತ್ಮಿಕ ಪರಿಹಾರಗಳನ್ನು ಸಹ ಹಂಚಿಕೊಳ್ಳುತ್ತೇವೆ. ಅವುಗಳನ್ನು ಶ್ರದ್ಧೆ ಮತ್ತು ಸಕಾರಾತ್ಮಕ ಭಾವನೆಯಿಂದ ಮಾಡಬಹುದಾಗಿದೆ. ಸ್ನೇಹಿತರೆ, ಈ ಪರಿಹಾರವು ಯಾವುದೇ ಪವಾಡಕ್ಕಿಂತ ಕಡಿಮೆಯಿಲ್ಲ. ಈ ಪರಿಹಾರವನ್ನು ಮಾಡುವುದರಿಂದ ನಿಮ್ಮ ಜೀವನವು ಸಂಪೂರ್ಣವಾಗಿ ಬದಲಾಗಬಹುದು. ಸ್ನೇಹಿತರೆ, ಸಾಧ್ಯವಾದರೆ ಪ್ರತಿದಿನ ಬೆಳಗ್ಗೆ ಸ್ನಾನ ಮಾಡಿದ ನಂತರ ಸೂರ್ಯದೇವನಿಗೆ ಸ್ವಚ್ಛವಾದ ನೀರನ್ನು ಅರ್ಪಿಸಿ ಮತ್ತು ಮನಸ್ಸಿನಲ್ಲಿ ಪ್ರಾರ್ಥಿಸಿ, ಹೇ ಪ್ರಭು, ಹೇ ಪರಮಪಿತ, ನನಗೆ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ಬುದ್ಧಿ, ಶ್ರಮಿಸುವ ಶಕ್ತಿ ಮತ್ತು ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ಸಹನೆ ಕಾಯ್ದುಕೊಳ್ಳುವ ಆಶೀರ್ವಾದ ನೀಡು. ಈ ಸಣ್ಣ ಅಭ್ಯಾಸ ನಿಮ್ಮ ದಿನದ ಆರಂಭದ ಸಕಾರಾತ್ಮಕ ಭಾವನೆಯೊಂದಿಗೆ ಮಾಡಲು ನೆರವಾಗುತ್ತದೆ. ಮನೆಯ ಹಿರಿಯರನ್ನು ಗೌರವಿಸಿ ಮತ್ತು ಪ್ರತಿದಿನ ಅವರ ಪಾದ ಸ್ಪರ್ಶಿಸಿ ಆಶೀರ್ವಾದ ಪಡೆಯಿರಿ. ಕುಟುಂಬದಲ್ಲಿ ಪ್ರೀತಿ, ಸಹಕಾರ ಮತ್ತು ಗೌರವದ ವಾತಾವರಣವು ಅನೇಕ ಕಷ್ಟಗಳನ್ನು ಹಗುರಗೊಳಿಸುತ್ತದೆ. ಸ್ನೇಹಿತರೆ, ಒಂದು ವೇಳೆ ನಿಮ್ಮ ಜೀವನದಲ್ಲಿ ಪದೇ ಪದೇ ನಿರಾಶೆ ಅನುಭವವಾಗುತ್ತಿದ್ದರೆ, ಪ್ರತಿದಿನ ಕೆಲವು ನಿಮಿಷಗಳ ಕಾಲ ಶಾಂತವಾಗಿ ಕುಳಿತು ದೇವರನ್ನು ಸ್ಮರಿಸಿ ಮತ್ತು ನಿಮ್ಮ ದಿನಕ್ಕಾಗಿ ಒಂದು ಒಳ್ಳೆಯ ಸಂಕಲ್ಪ ಮಾಡಿ. ಇದು ಮಾನಸಿಕ ಶಾಂತಿ ಮತ್ತು ಆಧ್ಯಾತ್ಮಿಕ ನಂಬಿಕೆಯನ್ನು ಹೆಚ್ಚಿಸಲು ನೆರವಾಗುತ್ತದೆ. ಸ್ನೇಹಿತರೆ, ನಿಮ್ಮ ಮಾಹಿತಿಗಾಗಿ ನಾವು ತಿಳಿಸುವುದೇನೆಂದರೆ, ಅದೃಷ್ಟವು ಕೇವಲ ಬಾಗಿಲನ್ನು ತೋರಿಸುತ್ತದೆ, ಆ ಬಾಗಿಲನ್ನು ತಲುಪುವ ಪ್ರಯಾಣವನ್ನು ಶ್ರಮವೇ ನಿರ್ಧರಿಸುತ್ತದೆ. ನಂಬಿಕೆಯು ನಿಮ್ಮ ಶಕ್ತಿಯಾಗುತ್ತದೆ ಮತ್ತು ಕರ್ತವ್ಯವು ನಿಮ್ಮ ಅತ್ಯಂತ ದೊಡ್ಡ ಗುರುತಾಗುತ್ತದೆ. ಆದ್ದರಿಂದ ಸ್ನೇಹಿತರೆ, ನಂಬಿಕೆಯೊಂದಿಗೆ ಕರ್ತವ್ಯ ಮಾಡಿ ಮತ್ತು ಕರ್ತವ್ಯ ಮಾಡುತ್ತಿದ್ದರೆ ನಂಬುವುದನ್ನು ಕಲಿಯಿರಿ. ಈ ಎರಡೂ ವಿಷಯಗಳು ನಿಮ್ಮಲ್ಲಿದ್ದರೆ ನೀವು ಯಶಸ್ವಿಯಾಗುವುದನ್ನು ಪ್ರಪಂಚದ ಯಾವ ಶಕ್ತಿಯೂ ತಡೆಯಲು ಸಾಧ್ಯವಿಲ್ಲ. ನಿಮ್ಮ ಪ್ರತಿಯೊಂದು ಸಣ್ಣ ಪ್ರಯತ್ನವು ಭವಿಷ್ಯದ ದೊಡ್ಡ ಯಶಸ್ಸಿಗೆ ಅಡಿಪಾಯವಾಗಬಹುದು. ಆದ್ದರಿಂದ ಎಂದಿಗೂ ನಿಮ್ಮ ಶ್ರಮವನ್ನು ಸಣ್ಣದೆಂದು ಭಾವಿಸಬೇಡಿ. ನಡೆಯುತ್ತಾ ಸಾಗಿದರೆ ಹಾದಿಗಳು ಸಹ ನಮಸ್ಕರಿಸುತ್ತವೆ. ಧೈರ್ಯವು ಗಟ್ಟಿಯಾಗಿದ್ದರೆ ಗುರಿಯೂ ನಿಮ್ಮ ಹೆಸರಾಗುತ್ತದೆ. ತೊಂದರೆಗಳ ಗುಂಪನ್ನು ನೋಡಿ ಹೆದರಬೇಡಿ. ಒಂದು ದಿನ ಇದೇ ಹೋರಾಟ ನಿಮ್ಮನ್ನು ಮಹಾನ್ ವ್ಯಕ್ತಿಯನ್ನಾಗಿ ಮಾಡುತ್ತದೆ. ಸ್ನೇಹಿತರೆ, ನಿಮ್ಮ ಉದ್ದೇಶ ಭಯವನ್ನು ಹರಡುವುದಲ್ಲ, ಬದಲಾಗಿ ಭರವಸೆ, ಸಕಾರಾತ್ಮಕ ಚಿಂತನೆ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸುವುದಾಗಿದೆ. ಹೌದು ಸ್ನೇಹಿತರೆ, ಜೀವನದಲ್ಲಿ ಸರಿಯಾದ ಚಿಂತನೆ, ನಿರಂತರ ಪ್ರಯತ್ನ ಮತ್ತು ಆಧ್ಯಾತ್ಮಿಕ ಸಮತೋಲನದೊಂದಿಗೆ ಮುನ್ನಡೆಯುವುದು ಅತ್ಯಂತ ದೊಡ್ಡ ಶಕ್ತಿಯಾಗಿದೆ. ನಿಮ್ಮ ಮಾಹಿತಿಗಾಗಿ ನಾವು ತಿಳಿಸುವುದೇನೆಂದರೆ, ಒಂದು ವೇಳೆ ನೀವು ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಶಕ್ತಿ ನೆಲೆಸಿರಬೇಕು ಎಂದು ಬಯಸಿದರೆ, ಯಾವಾಗಲೂ ಸತ್ಯದ ಪರವಾಗಿ, ಯಾವಾಗಲೂ ಸತ್ಯದ ದಾರಿಯಲ್ಲಿ ನಡೆಯಿರಿ. ಯಾರ ಬಗ್ಗೆಯೂ ಕೆಟ್ಟದಾಗಿ ಯೋಚಿಸಬೇಡಿ. ನಿಮ್ಮ ಶ್ರಮವನ್ನು ಮುಂದುವರಿಸಿ ಮತ್ತು ದೇವರ ಮೇಲೆ ನಂಬಿಕೆ ಇಡಿ. ಒಳ್ಳೆಯ ಕರ್ಮಗಳು ಹೆಚ್ಚಾಗಿ ಉತ್ತಮ ಫಲಿತಾಂಶಗಳತ್ತ ಕೊಂಡೊಯ್ಯುತ್ತದೆ. ಹೌದು ಸ್ನೇಹಿತರೆ, ಈಗ ನೀವೆಲ್ಲರೂ ಸಿದ್ಧರಾಗಿರಿ, ಏಕೆಂದರೆ ಮುಂದೆ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ವಿಸ್ತಾರವಾಗಿ ಚರ್ಚಿಸುತ್ತೇವೆ. ಯಾವ ಪರಿಸ್ಥಿತಿಯಲ್ಲಿ ತಾಳ್ಮೆ ವಹಿಸಬೇಕು, ಯಾವ ವಿಷಯಗಳ ಬಗ್ಗೆ ವಿಶೇಷ ಗಮನ ನೀಡಬೇಕು, ಯಾವ ಸಕಾರಾತ್ಮಕ ಹೆಜ್ಜೆಗಳು ನಿಮಗೆ ಉಪಯುಕ್ತವಾಗಬಹುದು ಮತ್ತು ಹೇಗೆ ನೀವು ಆತ್ಮವಿಶ್ವಾಸದೊಂದಿಗೆ ನಿಮ್ಮ ಜೀವನಕ್ಕೆ ಹೊಸ ದಿಕ್ಸೂಚಿ ನೀಡಬಹುದು. ಹಾಗಾಗಿ ಎಲ್ಲೂ ಹೋಗಬೇಡಿ, ವಿಡಿಯೋವನ್ನು ಕೊನೆವರೆಗೂ ಖಂಡಿತವಾಗಿಯೂ ನೋಡಿ, ಏಕೆಂದರೆ ಮುಂದಿನ ಮಾಹಿತಿಯು ನಿಮಗೆ ಪ್ರೇರಣಾದಾಯಕ, ಉಪಯುಕ್ತ ಮತ್ತು ಜ್ಞಾನವರ್ಧಕವಾಗಬಹುದು. ಸ್ನೇಹಿತರೆ, ಸಮಯವು ತುಂಬ ಕಡಿಮೆ ಇದೆ ಮತ್ತು ಮಾಹಿತಿಗಳು ಅತ್ಯಂತ ಪ್ರಮುಖವಾಗಿವೆ. ಆದ್ದರಿಂದ ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಇಂದಿನ ಈ ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ಸಂಪೂರ್ಣವಾಗಿ ನೋಡಿಬಿಡಿ. ನಿಮ್ಮ ಜೀವನವೇ ಬದಲಾಗುತ್ತದೆ. ನೋಡಿ ಸ್ನೇಹಿತರೆ, ಒಂದು ಮಾತನ್ನು ಯಾವಾಗಲೂ ನೆನಪಿಡಿ,
ಜೀವನದಲ್ಲಿ ಅತ್ಯಂತ ದೊಡ್ಡ ಶಕ್ತಿ ಹಣವಲ್ಲ. ಅತ್ಯಂತ ದೊಡ್ಡ ಶಕ್ತಿ ಎಂದರೆ ನಂಬಿಕೆ, ಅತ್ಯಂತ ದೊಡ್ಡ ಶಕ್ತಿ ಎಂದರೆ ತಾಳ್ಮೆ ಮತ್ತು ಅತ್ಯಂತ ದೊಡ್ಡ ಶಕ್ತಿ ಎಂದರೆ ಸಮಯ. ಸಮಯಕ್ಕಾಗಿ ಕಾಯುವವರ ಸಾಮರ್ಥ್ಯವೇ ಸಮಯ. ಏಕೆಂದರೆ ಸ್ನೇಹಿತರೆ, ಸಮಯ ಬದಲಾದಾಗ ಪರಿಸ್ಥಿತಿಗಳು ಬದಲಾಗುತ್ತವೆ. ಆದ್ದರಿಂದ ಎಂದಿಗೂ ಯಾವುದೇ ಕಷ್ಟದ ಹಂತವನ್ನು ನಿಮ್ಮ ಅಂತಿಮ ಗುರಿಯೆಂದು ಭಾವಿಸಬೇಡಿ. ಏಕೆಂದರೆ ಆ ಸಮಯವು ಸ್ವಲ್ಪ ಸಮಯದವರೆಗೆ ಮಾತ್ರ ಇರುತ್ತದೆ. ಅದು ಬದಲಾಗುತ್ತದೆ. ಕೆಲವೊಮ್ಮೆ ಹೀಗಾಗುತ್ತದೆ, ವ್ಯಕ್ತಿಯು ಹಗಲು ರಾತ್ರಿ ಕಷ್ಟಪಡುತ್ತಾನೆ, ಹಗಲು ರಾತ್ರಿ ಪ್ರಯತ್ನಿಸುತ್ತಾನೆ, ಆದರೆ ಅವನಿಗೆ ತನ್ನ ಶ್ರಮದ ಬಲ ತಕ್ಷಣವೇ ಸಿಗುವುದಿಲ್ಲ. ಅಂತಹ ಸಮಯದಲ್ಲಿ ಕೆಲವು ಜನರು ಸೋಲನ್ನು ಒಪ್ಪಿಕೊಳ್ಳುತ್ತಾರೆ, ಇನ್ನು ಕೆಲವು ಜನರು ಕುಗ್ಗಿ ಹೋಗುತ್ತಾರೆ, ಆದರೆ ಕೆಲವು ಜನರು ತಮ್ಮ ನಂಬಿಕೆಯನ್ನು ಮತ್ತಷ್ಟು ಗಟ್ಟಿ ಮಾಡಿಕೊಳ್ಳುತ್ತಾರೆ. ಇದಕ್ಕೆ ಇತಿಹಾಸವೇ ಸಾಕ್ಷಿ. ಯಾರು ಕಷ್ಟದ ಸಮಯದಲ್ಲೂ ತಮ್ಮ ಹೆಜ್ಜೆಗಳನ್ನು ಹಿಂದೆ ತೆಗೆಯುವುದಿಲ್ಲವೋ ಅವರೇ ಒಂದು ದಿನ ಯಶಸ್ಸಿನ ಹೊಸ ಕಥೆಯನ್ನು ಬರೆದಿದ್ದಾರೆ. ಸ್ನೇಹಿತರೆ, ಸೂರ್ಯ ಉದಯಿಸಲು ಸಮಯ ಹಿಡಿಯುತ್ತದೆ, ಬೀಜವು ಮರವಾಗಲು ಸಮಯ ಹಿಡಿಯುತ್ತದೆ. ಯಾರು ತಾಳ್ಮೆ ಕಳೆದುಕೊಳ್ಳುವುದಿಲ್ಲವೋ ಅವರು ಗುರಿ ತಲುಪಲು ಸರಿಯಾದ ಸಮಯ ಬರಬೇಕಾಗುತ್ತದೆ. ಸ್ನೇಹಿತರೆ, ಒಂದು ವೇಳೆ ಇಂದು ನಿಮ್ಮ ಜೀವನದಲ್ಲಿ ಆರ್ಥಿಕ ಕಷ್ಟವಿದ್ದರೆ, ಕುಟುಂಬದಲ್ಲಿ ಒತ್ತಡವಿದ್ದರೆ, ಉದ್ಯೋಗದಲ್ಲಿ ಚಿಂತೆ ಇದ್ದರೆ, ವ್ಯಾಪಾರದಲ್ಲಿ ಅಡೆತಡೆಗಳು ಬರುತ್ತಿದ್ದರೆ ಅಥವಾ ಭವಿಷ್ಯದ ಬಗ್ಗೆ ಮನಸ್ಸು ಚಡಪಡಿಸುತ್ತಿದ್ದರೆ ನಿರಾಶರಾಗಬೇಡಿ. ಪ್ರತಿಯೊಂದು ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ಶಾಂತ ಮನಸ್ಸು, ಸರಿಯಾದ ನಿರ್ಧಾರ ಮತ್ತು ನಿರಂತರ ಪ್ರಯತ್ನ ಅತ್ಯಂತ ಪ್ರಮುಖವಾಗಿದೆ. ಇಂದು ನಾನು ನಿಮಗೆ ಕೆಲವು ಸರಳ ಆಧ್ಯಾತ್ಮಿಕ ಮತ್ತು ಸಕಾರಾತ್ಮಕ ಜೀವನಕ್ಕೆ ಸಂಬಂಧಿಸಿದ ಪರಿಹಾರವನ್ನು ತಿಳಿಸಲಿದ್ದೇನೆ. ಅವುಗಳನ್ನು ನೀವು ನಿಮ್ಮ ದಿನಚರ್ಯೆಯ ಭಾಗವನ್ನಾಗಿಸಿಕೊಳ್ಳಬಹುದು. ಸ್ನೇಹಿತರೆ, ಬೆಳಗ್ಗೆ ಎದ್ದ ತಕ್ಷಣ ಮೊದಲಿಗೆ ನಿಮ್ಮ ತಂದೆ ತಾಯಿ, ನಿಮ್ಮ ಗುರುಗಳು ಮತ್ತು ನಿಮ್ಮ ದೇವರನ್ನು ಮನಸ್ಸಿನಲ್ಲಿ ಪ್ರಣಾಮ ಮಾಡಿ. ದಿನದ ಆರಂಭವನ್ನು ಕೃತಜ್ಞತೆಯಿಂದ ಮಾಡುವುದರಿಂದ ಮನಸ್ಸು ಸಕಾರಾತ್ಮಕವಾಗಿರುತ್ತದೆ ಮತ್ತು ಜೀವನದಲ್ಲಿ ಶಿಸ್ತು ಹೆಚ್ಚಾಗುತ್ತದೆ. ಪ್ರತಿದಿನ ಕನಿಷ್ಠ ಪಕ್ಷ ಒಂದು ಒಳ್ಳೆಯ ಕೆಲಸವನ್ನು ಯಾವುದೇ ಸ್ವಾರ್ಥವಿಲ್ಲದೆ ಮಾಡಿ. ಯಾರಾದರೂ ಅಗತ್ಯವಿರುವವರಿಗೆ ಸಹಾಯ ಮಾಡಿ, ಹಸಿದವರಿಗೆ ಅನ್ನ ನೀಡಿ, ಬಾಯಾರಿಕೆಯಾದವರಿಗೆ ನೀರು ನೀಡಿ ಅಥವಾ ದುಃಖದಲ್ಲಿರುವ ವ್ಯಕ್ತಿಗೆ 2 ಸಿಹಿ ಮಾತುಗಳನ್ನಾಡಿ. ಈ ಸಣ್ಣ ಸಣ್ಣ ಕೆಲಸಗಳು ಸಮಾಜದಲ್ಲಿ ಸೌಹಾರ್ದತೆ ಮತ್ತು ನಿಮ್ಮೊಳಗೆ ಸಂತೋಷದ ಭಾವನೆಯನ್ನು ಹೆಚ್ಚಿಸುತ್ತವೆ. ಹೌದು ಸ್ನೇಹಿತರೆ, ಕೋಪ ಬಂದಾಗ ತಕ್ಷಣ ನಿರ್ಧಾರ ತೆಗೆದುಕೊಳ್ಳುವುದರಿಂದ ದೂರವಿರಿ. ಸ್ವಲ್ಪ ಸಮಯ ಶಾಂತವಾಗಿ ಕುಳಿತುಕೊಳ್ಳಿ, ದೀರ್ಘ ಉಸಿರೆಳೆದುಕೊಳ್ಳಿ ಮತ್ತು ನಂತರ ಆಲೋಚಿಸಿ ನಿರ್ಧಾರ ತೆಗೆದುಕೊಳ್ಳಿ. ತಾಳ್ಮೆಯು ಹೆಚ್ಚಾಗಿ ನಂತರ ಪಶ್ಚಾತ್ತಾಪ ಪಡುವಂಥ ತಪ್ಪುಗಳಿಂದ ನಿಮ್ಮನ್ನು ರಕ್ಷಿಸುತ್ತದೆ. ಸ್ನೇಹಿತರೆ, ಇಂದಿನ ಕಾಲದಲ್ಲಿ ಜನರು ಯಶಸ್ಸನ್ನು ಬಯಸುತ್ತಾರೆ, ಆದರೆ ತಾಳ್ಮೆಯಿಂದಿರಲು ಬಯಸುವುದಿಲ್ಲ, ಶ್ರಮಪಡಲು ಬಯಸುವುದಿಲ್ಲ. ಆದರೆ ನೆನಪಿಡಿ, ಯಾವ ವ್ಯಕ್ತಿಯು ಪ್ರತಿದಿನ ಸ್ವಲ್ಪವೇ ಸ್ವಲ್ಪ ಮುನ್ನಡೆಯುತ್ತಾನೋ ಅದೇ ವ್ಯಕ್ತಿ ಒಂದು ದಿನ ಅತಿ ದೊಡ್ಡ ಗುರಿಯನ್ನು ತಲುಪುತ್ತಾನೆ. ಧೈರ್ಯದ ಹೋರಾಟ ಎಂದಿಗೂ ಕಡಿಮೆಯಾಗಲು ಬಿಡಬೇಡಿ. ಸಂಕಷ್ಟಗಳು ನಿಮ್ಮ ಗುರುತಾಗಲು ಬಿಡಬೇಡಿ. ಬಿತ್ತರೂ ಎದ್ದು ನಿಲ್ಲುವವನು ಯಾರು, ಅವರನ್ನು ಜಗತ್ತಿನ ಯಾವುದೇ ಶಕ್ತಿ ತಡೆಯಲಾರದು. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಯಾವಾಗಲೂ 3 ವಿಷಯಗಳನ್ನು ನೆನಪಿನಲ್ಲಿಡಿ. ಈ 3 ವಿಷಯಗಳನ್ನು ಎಂದಿಗೂ ಮರೆಯಬೇಡಿ. ಮೊದಲನೆಯ ವಿಷಯ, ನಿಮ್ಮ ಕರ್ಮದ ಮೇಲೆ ನಂಬಿಕೆ ಇಡಿ. ಹೌದು. ಮತ್ತು ಎರಡನೇ ವಿಷಯ, ನಿಮ್ಮ ಕುಟುಂಬದವರನ್ನು ಗೌರವಿಸಿ. ಮತ್ತು ಮೂರನೇ ವಿಷಯ, ದೇವರನ್ನು ಸ್ಮರಿಸುತ್ತಾ ನಿರಂತರವಾಗಿ ಮುನ್ನಡೆಯಿರಿ. ಸ್ನೇಹಿತರೆ, ಈ 3 ವಿಷಯಗಳು ನಿಮ್ಮ ಜೀವನದ ಭಾಗವಾದಾಗ ಮನುಷ್ಯನಲ್ಲಿ ಒಂದು ರೀತಿಯ ಆತ್ಮವಿಶ್ವಾಸ ಮೂಡುತ್ತದೆ ಮತ್ತು ಅವನು ಯಾವುದೇ ಅಡೆತಡೆಯಿಲ್ಲದೆ ಮತ್ತು ಯಾವುದೇ ತೊಂದರೆ ಹಾಗೂ ಅಡಚಣೆಯಿಲ್ಲದೆ ಮುನ್ನಡೆಯತೊಡಗುತ್ತಾನೆ. ಸ್ನೇಹಿತರೆ, ನಿಮಗೆ ನಿಮ್ಮ ಕೆಲಸಗಳು ಪದೇ ಪದೇ ನಿಲ್ಲುತ್ತಿವೆ ಎಂದೆನಿಸಿದರೆ ಹೆದರಬೇಡಿ. ಹಲವು ಬಾರಿ ಯಶಸ್ಸು ಸಿಗುವ ಮುನ್ನ ಪರಿಸ್ಥಿತಿಗಳು ಕಠಿಣವಾಗಿ ಕಾಣಿಸಿಕೊಳ್ಳುತ್ತವೆ. ಇಂಥ ಸಮಯದಲ್ಲಿ ಸೋಲನ್ನೊಪ್ಪಿಕೊಳ್ಳದೆ ನಿಮ್ಮ ತಯಾರಿಯನ್ನು ಮತ್ತಷ್ಟು ಬಲಪಡಿಸಿಕೊಳ್ಳಬೇಕು. ಸೋಲುವವರು ದಾರಿಗಳನ್ನು ಬದಲಾಯಿಸುತ್ತಾರೆ, ಗೆಲ್ಲುವವರು ಮಾರ್ಗವನ್ನು ಬದಲಾಯಿಸುತ್ತಾರೆ. ಯಾರು ತಮ್ಮ ಸಂಕಲ್ಪವನ್ನು ಗಟ್ಟಿಗೊಳಿಸುತ್ತಾರೋ ಅವರೇ ಒಂದು ದಿನ ಗುರಿಯನ್ನು ತಲುಪುತ್ತಾರೆ. ಸ್ನೇಹಿತರೆ, ಜೀವನದಲ್ಲಿ ಸಕಾರಾತ್ಮಕ ಆಲೋಚನೆಗೆ ತುಂಬ ದೊಡ್ಡ ಮಹತ್ವವಿದೆ. ಮನಸ್ಸಿನಲ್ಲಿ ಯಾವಾಗಲೂ ಚಿಂತೆ, ಭಯ ಮತ್ತು ನಕಾರಾತ್ಮಕ ಇದ್ದರೆ ಉತ್ತಮ ಅವಕಾಶಗಳು ಕಾಣಿಸುವುದಿಲ್ಲ. ಹೌದು ಸ್ನೇಹಿತರೆ, ಅಶಾಂತ ಮನಸ್ಸಿನಿಂದ ಸಮಸ್ಯೆಯ ಪರಿಹಾರ ಹುಡುಕಿದರೆ ಸಮಸ್ಯೆಗೆ ಪರಿಹಾರ ಸಿಗುವುದಿಲ್ಲ. ಮನಸ್ಸನ್ನು ಶಾಂತಗೊಳಿಸಿ, ಪ್ರತಿಯೊಂದು ಸಮಸ್ಯೆ ಪರಿಹಾರ ಸಿಗುತ್ತದೆ. ಏಕೆಂದರೆ ಸ್ನೇಹಿತರೆ, ನೀರು ಎಷ್ಟು ಕಲುಷಿತವಾಗುತ್ತದೆಯೋ ಅಷ್ಟು ಅದರ ಆಳ ಕಾಣಿಸುವುದಿಲ್ಲ. ಒಂದು ವೇಳೆ ನೀರಿನ ಆಳವನ್ನು ನೋಡಬೇಕೆಂದರೆ ನೀರನ್ನು ಕಲುಷಿತಗೊಳಿಸದೆ ಶಾಂತವಾಗಿ ಬಿಟ್ಟುಬಿಡಿ. ಕಸ ಕಡ್ಡಿಗಳು ಪೂರ್ತಿಯಾಗಿ ಕೆಳಗೆ ಕುಳಿತಾಗ ಎಲ್ಲವೂ ಸ್ಪಷ್ಟವಾಗಿ ಕಾಣಿಸತೊಡಗುತ್ತದೆ. ಮನಸ್ಸು ಶಾಂತ ಮತ್ತು ಆಶಾವಾದಿಯಾಗಿದ್ದರೆ ಕಠಿಣ ಪರಿಸ್ಥಿತಿಯಲ್ಲಿ ಪರಿಹಾರ ಹುಡುಕುವ ಸಾಮರ್ಥ್ಯ ಹೆಚ್ಚಾಗುತ್ತದೆ. ದೀಪ ಕತ್ತಲೆ ಮುಗಿಯಿತೆಂದು ಉರಿಯುವುದಿಲ್ಲ, ಅದು ತನ್ನ ಬೆಳಕನ್ನು ಹರಡಲು ಉರಿಯುತ್ತದೆ. ಅದೇ ರೀತಿ ನೀವು ಸಹ ಪರಿಸ್ಥಿತಿಗೆ ಹೆದರದೆ
ನಿಮ್ಮ ಕರ್ಮ ಮತ್ತು ಆತ್ಮವಿಶ್ವಾಸದಿಂದ ಮುನ್ನಡೆಯಬೇಕು. ಸ್ನೇಹಿತರೆ, ಯಾವುದೇ ಉಪಾಯವೂ ಸಹ ಆಗಲೇ ಸಾರ್ಥಕವಾಗುತ್ತದೆ ಯಾವಾಗ ಅದರೊಂದಿಗೆ ಪ್ರಾಮಾಣಿಕ ಪರಿಶ್ರಮ ಸೇರುತ್ತದೆಯೋ. ಕೇವಲ ಅದೃಷ್ಟವನ್ನು ನೆಚ್ಚಿ ಕುಳಿತುಕೊಳ್ಳುವುದು ಸರಿಯಲ್ಲ. ಯಶಸ್ಸು ಹೆಚ್ಚಾಗಿ ಸರಿಯಾದ ಯೋಜನೆ, ನಿರಂತರ ಪ್ರಯತ್ನ ಮತ್ತು ಸಕಾರಾತ್ಮಕ ಆಲೋಚನೆ ಫಲಿತಾಂಶಗಳಿರುತ್ತವೆ. ಆದ್ದರಿಂದ ಸ್ನೇಹಿತರೆ, ನಿಮ್ಮ ಗುರಿಗಳನ್ನು ನಿಗದಿಪಡಿಸಿ, ಸಮಯವನ್ನು ಗೌರವಿಸಿ, ನಿಮ್ಮ ಆರೋಗ್ಯದ ಕಡೆಗೆ ಗಮನ ಕೊಡಿ, ಕುಟುಂಬದೊಂದಿಗೆ ಪ್ರೀತಿಯಿಂದಿರಿ ಮತ್ತು ಪ್ರತಿದಿನ ಹೊಸದನ್ನು ಕಲಿಯಲು ಪ್ರಯತ್ನಿಸಿ. ಈ ಸಣ್ಣ ಸಣ್ಣ ಪ್ರಯತ್ನಗಳೇ ನಿಮ್ಮನ್ನು ಜೀವನದಲ್ಲಿ ಮುಂದೆ ಕರೆದೊಯ್ಯುವ ಕೆಲಸ ಮಾಡುತ್ತದೆ. ಇತರೆ, ಈಗ ನಾವು ಇಂದಿನ ಮುಖ್ಯ ವಿಷಯದ ಕಡೆಗೆ ಸಾಗುವ ಸಮಯ ಬಂದಿದೆ. ಅಲ್ಲಿ ನಾವು ಆ ಸೂಚನೆಗಳು, ಭಾವನೆಗಳು ಮತ್ತು ಉಪಯುಕ್ತ ವಿಷಯಗಳ ಬಗ್ಗೆ ವಿಸ್ತಾರವಾಗಿ ಚರ್ಚೆ ಮಾಡುತ್ತೇವೆ. ನೀವು ನಿಮ್ಮ ಜೀವನದಲ್ಲಿ ಸರಿಯಾದ ಹಾದಿ ಆಯ್ಕೆ ಮಾಡಲು ಮತ್ತು ಸಕಾರಾತ್ಮಕ ಆಲೋಚನೆ ಹೊಂದಿರಲು ಸಹಾಯ ಮಾಡುತ್ತವೆ. ಹಾಗಾಗಿ ಕೊನೆವರೆಗೂ ನಮ್ಮೊಂದಿಗಿರಿ. ವಿಡಿಯೋದಲ್ಲಿ ವಿಸ್ತಾರವಾಗಿ ಪ್ರತಿಯೊಂದನ್ನು ತಿಳಿಸುತ್ತೇವೆ. ದಿನ ಹೇಗಿರುತ್ತದೆ, ಯಾವ ಕೆಲಸಗಳನ್ನು ಮಾಡಬೇಕು, ಯಾವ ಕೆಲಸಗಳಿಂದ ದೂರವಿರಬೇಕು ಎಂಬ ಎಲ್ಲವನ್ನೂ ವಿಸ್ತಾರವಾಗಿ ಹೇಳುತ್ತೇವೆ. ಆದ್ದರಿಂದ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಅದೃಷ್ಟದ ಸಂಪೂರ್ಣ ಬೆಂಬಲ ಸಿಗುತ್ತದೆ. ಶ್ರಮವನ್ನು ನೀವು ಉತ್ತಮವಾಗಿ ಮಾಡುತ್ತಿದ್ದೀರಿ. ಪ್ರತಿಯೊಂದು ವಿಷಯದಲ್ಲೂ ನಿಮಗೆ ಉತ್ತಮ ಲಾಭ ಸಿಗುತ್ತದೆ. ನೋಡಿ ಸ್ನೇಹಿತರೆ, ಇಂದು ನೀವು ಸುಲಭವಾಗಿ ಎಲ್ಲ ಕೆಲಸವನ್ನು ಮಾಡಿ ಜೀವನದ ವ್ಯಾಪ್ತಿಯನ್ನು ಹೆಚ್ಚಿಸಿಕೊಳ್ಳಬಹುದು. ನೀವು ಏಕಾಗ್ರತೆಯನ್ನು ಕಾಯ್ದುಕೊಳ್ಳಿ ಮತ್ತು ನಿಮ್ಮ ಸಂಪೂರ್ಣ ಶಕ್ತಿಯನ್ನು ಅದರಲ್ಲಿ ತೊಡಗಿಸಿ. ಯಾರೊಂದಿಗೂ ಭಾವನಾತ್ಮಕ ಗೊಂದಲಕ್ಕೆ ಸಿಲುಕಿಕೊಳ್ಳುವಂತಹ ಮಾತುಗಳನ್ನು ಆಡಬೇಡಿ. ಇಂದು ಉದ್ಯಮವನ್ನು ವಿಸ್ತರಿಸಬಹುದು, ಏಕೆಂದರೆ ಉದ್ಯಮ ಮಾಡುವವರಿಗೆ ಇಂದಿನ ದಿನ ಅತ್ಯಂತ ವಿಶೇಷ ಮತ್ತು ಪ್ರಮುಖವಾಗಿರಲಿದೆ. ಅಥವಾ ಈಗಾಗಲೇ ಇರುವ ಮಳಿಗೆಗಳಿಗೆ ಹೊಸ ರೂಪ ನೀಡಬಹುದು. ಅದಕ್ಕೂ ಸಹ ಸಮಯ ತುಂಬಾ ಚೆನ್ನಾಗಿದೆ. ಇಂದು ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸುವ ಅಗತ್ಯವಿರುತ್ತದೆ. ತಪ್ಪಾದ ಆಹಾರ ಪದ್ಧತಿ, ಹೊರಗಡೆ ಸುತ್ತಾಡುವುದರಿಂದ ಪ್ರತಿಯೊಂದು ವಿಷಯದ ಮೇಲೂ ಈಗ ನೀವು ಗಮನ ಹರಿಸಬೇಕಾಗಿದೆ. ನಿಮಗೆ ಏನಾದರೂ ಮಕ್ಕಳಿದ್ದರೆ ನೀವು ಇನ್ನೂ ಹೆಚ್ಚಿನ ಜಾಗರೂಕರಾಗಬೇಕು. ಆರೋಗ್ಯಕ್ಕೆ ಸಂಬಂಧಿಸಿದ ಸಣ್ಣ ಪುಟ್ಟ ತೊಂದರೆಗಳು ದಿಢೀರನೆ ಪ್ರಮುಖವಾಗಿ ಕಾಣಿಸಿಕೊಳ್ಳುತ್ತವೆ. ಆದ್ದರಿಂದ ಸ್ನೇಹಿತರೆ, ನೀವು ಮೊದಲೇ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕು. ನೀವು ಏನು ಸೇವಿಸುತ್ತಿದ್ದೀರಿ ಎಂಬುದರ ಕಡೆ ಗಮನವಿರಲಿ, ಏಕೆಂದರೆ ಆ ವಸ್ತುವನ್ನು ತಿಂದ ನಂತರ ನಿಮ್ಮ ಮನಸ್ಥಿತಿ ಮತ್ತು ಆರೋಗ್ಯ ಮತ್ತಷ್ಟು ಹಾಳಾಗಬಹುದು. ಈ ವಿಷಯದ ಬಗ್ಗೆಯೂ ನೀವು ಗಮನ ಹರಿಸುವ ಅಗತ್ಯವಿದೆ. ನೀವು ತುಂಬಾ ಭಾವನಾತ್ಮಕ ವ್ಯಕ್ತಿ. ಹಾಗಾಗಿ ನಿಮ್ಮಂತೆ ಇರುವ ಭಾವನಾತ್ಮಕ ಮತ್ತು ಉತ್ಸಾಹಿ ವ್ಯಕ್ತಿ ಸಿಗುವ ಸಾಧ್ಯತೆ ಇದೆ. ಆದರೆ ನೀವು ಅವರೊಂದಿಗೆ ಸಾಗಬಾರದು, ಏಕೆಂದರೆ ಆದ್ದರಿಂದ ನಿಮ್ಮ ಕೈಗೆ ನಿರಾಶೆ ಎಷ್ಟೇ ಸಿಗುತ್ತದೆ, ಆಕರ್ಷಣೆಯೂ ಸಹ ಕಾಂತದ ವಿರುದ್ಧ ಧ್ರುವಗಳಂತೆ ಇರುತ್ತದೆ ಎಂಬುದನ್ನು ನಿಮಗೆ ತಿಳಿದೇ ಇದೆ. ನೀವು ನಿಮ್ಮ ನಿರೀಕ್ಷೆಗಳನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ ಮತ್ತು ಹಂತದ ಜನರೊಂದಿಗೆ ಸ್ನೇಹ ಬೆಳೆಸಲು ನಿರೀಕ್ಷೆ ಮಾಡಿ. ಮುಂದೆ ನೀವು ಅವರೊಂದಿಗೆ ವ್ಯಾಪಾರವನ್ನು ಸಹ ಮಾಡಬಹುದು. ನೋಡಿ ಸ್ನೇಹಿತರೆ, ಸಮಯ ಅತ್ಯಂತ ಅಪಾಯಕಾರಿ ಮತ್ತು ಅತ್ಯಂತ ಲಾಭದಾಯಕವಾಗಲಿದೆ. ಯಾವುದೇ ಆಪ್ತ ಸ್ನೇಹಿತ ನಿಮ್ಮ ರಹಸ್ಯವನ್ನು ನಿಮಗೆ ಹೇಳಲಿದ್ದಾನೆ. ನೀವು ಅವರ ಮಾತುಗಳನ್ನು ಬಹಳ ಗಮನವಿಟ್ಟು ಕೇಳಿ, ಸಲಹೆ ಮತ್ತು ಸಹಾನುಭೂತಿ ನೀಡಬೇಕಾಗಿದೆ. ನಿಮ್ಮ ಎಲ್ಲ ಕೆಲಸಗಳನ್ನು ಸೃಜನಶೀಲ ರೀತಿಯಲ್ಲಿ ಮಾಡಿ. ನೀವು ಸದ್ಯಕ್ಕೆ ಪ್ರಭಾವಶಾಲಿ ರೀತಿಯಲ್ಲಿ ಕೆಲಸ ಮಾಡುತ್ತೀರಿ ಮತ್ತು ಅದರ ಪ್ರಭಾವ ನಿಮ್ಮ ಸುತ್ತಮುತ್ತಲಿನ ಎಲ್ಲ ಜನರ ಮೇಲೆಯೂ ಬೀರುತ್ತದೆ. ಆದ್ದರಿಂದ ಸ್ನೇಹಿತರೆ, ನೀವು ಯೋಚಿಸಿ ನಿರ್ಧರಿಸಿರಿ. ಮಾತನಾಡಬೇಕು ಮತ್ತು ಹೇಳಬೇಕಾಗುತ್ತದೆ. ಇಂದಿನ ದಿನ ಇತರ ವಿಷಯಗಳ ಜೊತೆಗೆ ಸಮತೋಲಿತ ಜೀವನ ಶೈಲಿಯೂ ಸಹ ಉತ್ತಮ ಆರೋಗ್ಯದಿಂದ ಮಾತ್ರ ಸಾಧ್ಯವಾಗುತ್ತದೆ. ನಿಮಗೆ ಉತ್ತಮ ಜೀವನ ಶೈಲಿ ಅಂದರೆ ಇಷ್ಟ, ಆದರೆ ನಿಮ್ಮ ಆರೋಗ್ಯದ ಕಡೆ ಗಮನ ಹರಿಸಲು ಸಾಧ್ಯವಾಗುತ್ತಿಲ್ಲ. ನೀವು ಸಂಪೂರ್ಣವಾಗಿ ಆರೋಗ್ಯವಾಗಿ ಇರದಿದ್ದರೆ ಉತ್ತಮ ಜೀವನ ಶೈಲಿಯ ಆನಂದವನ್ನು ಅನುಭವಿಸಲು ಸಾಧ್ಯವಾಗುವುದಿಲ್ಲ. ನಿಮಗೆ ನಿಧಾನವಾಗಿ ಆರೋಗ್ಯಕ್ಕೆ ಸಂಬಂಧಿಸಿದ ಎಲ್ಲ ವಿಷಯಗಳಲ್ಲಿ ಆಸಕ್ತಿ ಮೂಡುತ್ತದೆ. ಎಡಕಾಯವಾಗಿರಲು ಶ್ರಮಿಸುವ ಜನರಿಂದ ನೀವು ತುಂಬಾ ಪ್ರಭಾವಿತರಾಗಿರುತ್ತೀರಿ. ನಿಧಾನವಾಗಿ ಇದು ನಿಮ್ಮ ಜೀವನದ ಭಾಗವಾಗಿರುತ್ತದೆ ಮತ್ತು ಇದರಿಂದ ಸಕಾರಾತ್ಮಕ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಬರತೊಡಗುತ್ತವೆ. ಹೌದು ಸ್ನೇಹಿತರೆ, ಮಂಗಳ ಗ್ರಹವು ನಿಮ್ಮ ಪ್ರೇಮದ ಆಸೆಗಳನ್ನು ಎಚ್ಚರಿಸುತ್ತದೆ ಮತ್ತು ನಿಮ್ಮ ಹೋರಾಟದ ಮನೋಭಾವ ಹಾಗೂ ನಿಮ್ಮ ನಂಬಿಕೆಯು ನಿಮ್ಮನ್ನು ಸಂಗಾತಿಯೊಂದಿಗೆ ಅಥವಾ ಸಂಗಾತಿಯ ಬಳಿಗೆ ಕರೆದೊಯ್ಯುತ್ತದೆ. ನಿಮ್ಮ ಸಂಬಂಧದಲ್ಲಿ ಪ್ರೀತಿಯ ಭಾವನೆಯು ಚಹಾಕ್ಕೆ ಸಕ್ಕರೆ ಸೇರಿದಷ್ಟೇ ಸಿಹಿಯಾಗಿರುತ್ತದೆ. ನೀವು ನಿಮ್ಮ ಪ್ರೀತಿ ಅಥವಾ ಪ್ರಯಾಣದಲ್ಲಿ ಶ್ರೇಷ್ಠರಾಗಿದ್ದೀರಿ. ಸಂಗೀತವನ್ನು ಅನುಭವಿಸಿ. ಪ್ರತಿಯೊಂದು ಉಜ್ವಲ ಹಾಗೂ ವರ್ಣಮಯ ಸಮಯಕ್ಕೆ ಅನುಕೂಲಕರವಾಗಿದೆ. ನೋಡಿ ಸ್ನೇಹಿತರೆ,
ಇಂದಿನ ದಿನ ನೀವು ಜಾಗರೂಕರಾಗಿರಬೇಕೆಂದು ನಿಮ್ಮ ಅದೃಷ್ಟ ನಕ್ಷತ್ರಗಳು ಹೇಳುತ್ತಿವೆ. ಇಂದು ನೀವು ಪ್ರತಿಯೊಬ್ಬರನ್ನು ನಂಬುವ ಪರಿಸ್ಥಿತಿಯಲ್ಲಿರುತ್ತೀರಿ. ಇದರ ಅನಾನುಕೂಲವೇನೆಂದರೆ ನಿಮ್ಮ ಒಳಿತನ್ನು ಬಯಸಿದ ವ್ಯಕ್ತಿಯೊಂದಿಗೆ ಸಹ ನೀವು ನಿಮ್ಮ ಮನಸ್ಸಿನ ಮಾತುಗಳನ್ನು ಹಂಚಿಕೊಳ್ಳಬಹುದು. ಆದ್ದರಿಂದ ಸ್ನೇಹಿತರೆ, ಮೊದಲು ಅಂಥ ವ್ಯಕ್ತಿಗಳ ಬಗ್ಗೆ ಸರಿಯಾಗಿ ಪರಿಶೀಲನೆ ನಡೆಸಿ ಮತ್ತು ಮಾತನಾಡುವಾಗ ನಿಮ್ಮ ಪದಗಳನ್ನು ಯೋಚಿಸಿ ಬಳಸಿ. ಇಲ್ಲದಿದ್ದರೆ ತೊಂದರೆಯಾಗಬಹುದು. ನೀವು ಕಳೆದ ಕೆಲವು ಸಮಯದಿಂದ ಕೆಲಸದ ಸ್ಥಳದಲ್ಲಿ ಅಥವಾ ಮನೆಯಲ್ಲಿ ಯಾರದ್ದಾದರೂ ಮಾತಿಗೆ ಅಸಮ್ಮತಿ ಹೊಂದಿದ್ದರೆ ಇಂದು ಸ್ನೇಹದ ಹಸ್ತ ಚಾಚಲು ತುಂಬಾ ಒಳ್ಳೆಯ ಸಮಯ. ಹೌದು ಸ್ನೇಹಿತರೆ, ನಿಮಗೆ ತಿಳಿಸಲು ಬಯಸುತ್ತೇನೆ, ನಿಮ್ಮ ಜೀರ್ಣಾಂಗ ಇವಕ್ಕೆ ಹೆಚ್ಚಿನ ಆರೈಕೆ ಅಗತ್ಯವಿರುವುದು. ಆದ್ದರಿಂದ ಸಾತ್ವಿಕ ಮತ್ತು ನೈಸರ್ಗಿಕ ಆಹಾರ ಸೇವನೆ ಬಗ್ಗೆ ಯೋಚಿಸಿ. ಕರೆದ ಮತ್ತು ಹುರಿದ ಈರುಳ್ಳಿ ಸೇವನೆ ತೊಂದರೆ ನೀಡಬಹುದು ಮತ್ತು ಗ್ರಂಥಿಗಳ ಊತದ ಮೇಲೂ ಕಣ್ಣಿಡಬೇಕಾಗುತ್ತದೆ. ಸ್ನೇಹಿತರೆ, ಮಾಸಿಕ ಧರ್ಮಕ್ಕೆ ಸಂಬಂಧಿಸಿದ ತೊಂದರೆಗಳಾಗಬಹುದು. ಆದ್ದರಿಂದ ವಿಶ್ರಾಂತಿ ಮತ್ತು ಚಿಕಿತ್ಸೆಗೆ ಸಮಯ ಕೊಡಿ. ನಿಯಮಿತ ಚಟುವಟಿಕೆಯು ಸರಿಯಾದ ರಕ್ತ ಸಂಚಾರವನ್ನು ಕಾಯ್ದುಕೊಳ್ಳಲು ಸಹಾಯ ಮಾಡುತ್ತದೆ ಮತ್ತು ಒಟ್ಟಾರೆ ಸಮತೋಲನವನ್ನು ಬೆಂಬಲಿಸುತ್ತದೆ. ಇದು ನಿಮಗೆ ತೊಂದರೆ ಉಂಟು ಮಾಡಬಹುದು. ನಿಮ್ಮ ಆತ್ಮೀಯತೆಯು ಇತರರನ್ನು ನಿಮ್ಮತ್ತ ಆಕರ್ಷಿಸುತ್ತದೆ, ಆದರೆ ನೀವು ಸ್ವಾತಂತ್ರ್ಯದ ಬಯಕೆ ಮತ್ತು ಭಾವನಾತ್ಮಕ ಭದ್ರತೆ ನಡುವೆ ಸಿಲುಕಿಕೊಂಡಂತೆ ಭಾಸವಾಗಬಹುದು. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಅತ್ಯಂತ ದೊಡ್ಡ ಪವಾಡದಂಥ ಬದಲಾವಣೆ ನಡೆಯಲಿದೆ. ಅದನ್ನು ನೋಡಿ ನಿಮಗೂ ಸಂತೋಷವಾಗುತ್ತದೆ ಮತ್ತು ನನಗೂ ಕೂಡ ಸಂತೋಷವಾಗುತ್ತದೆ. ನಿಮ್ಮ ಜೀವನದಲ್ಲಿ ಪ್ರತಿಯೊಂದು ರೀತಿಯ ಸುಖ ಸೌಕರ್ಯಗಳು ಬರಲಿ ಮತ್ತು ನೀವು ಸಂತೋಷದಿಂದ ಜೀವನ ನಡೆಸಲಿ ಎಂಬುದೇ ನನ್ನ ಆಶಯ. ಸ್ನೇಹಿತರೆ, ನಾನು ನಿಮಗೆ ಈ ವಿಡಿಯೋದ ಮೂಲಕ ಎಲ್ಲವನ್ನೂ ಸ್ಪಷ್ಟವಾಗಿ ತಿಳಿಸಿದ್ದೇನೆ. ಪರಿಹಾರಗಳನ್ನು ಹೇಳಿದ್ದೇನೆ, ಸಣ್ಣ ಕಥೆಯನ್ನು ಕೂಡ ಹೇಳಿದ್ದೇನೆ. ನಿಮಗೆ ಇಂದಿನ ಈ ವಿಡಿಯೋ ಸ್ವಲ್ಪವಾದರೂ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ. ಸ್ನೇಹಿತರೆ, ಇಂದಿಗೆ ಇಷ್ಟೇ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.